ಎಲ್ಲ ತಂದೆ ತಾಯಿಯರು ಅಳಲು ಏನಪ್ಪ ಅಂದ್ರೆ ನಮ್ಮ ಮಕ್ಕಳು ಮುಂಡಾಟ ಮಾಡ್ತಾರೆ, ನಮ್ಮ ಮಾತು ಕೇಳೋದಿಲ್ಲ, ಅವಿಧೇಯರಾಗಿದ್ದಾರೆ ನಮಗೆ. ಪತ್ನಿ ಬರ್ತಾಳ ಅಂದರೆ ಹೆಂಡತಿ ಬರ್ತಾಳ, ನನ್ನ ಗಂಡ ನನ್ನ ಮಾತಿಗೆ ಕಿಮ್ಮತ್ತ ಕೊಡೋದಿಲ್ಲ ಅಂತ. ಪತಿ ಬರ್ತಾನ, ಗುರುಜಿ ನನ್ನ ಹೆಂಡತಿ ಮಾತ ಕೇಳೋದಿಲ್ಲ ಬರ್ತಾರೆ. ಅದಕ್ಕೆ ಪ್ರತಿಯೊಬ್ಬರು ತಮ್ಮನ್ನು ಬಿಡಿ, ತಾವು ಯಾರಿಗೂ ಇರಲಿಕ್ಕೆ ಅವರು ಬಯಸೋದೇ ಇಲ್ಲ. ಎಲ್ಲರೂ ತಮ್ಮ ವಿಧೇಯರಾಗಿರ್ಬೇಕಂತ ಬಯಸ್ತಾರೆ. ಹಾಗೆ ಸಹಜ ಇದು ಮನುಷ್ಯನ ಗುಣಧರ್ಮ. ಆದ ಕಾರಣ ತಂದೆ ತಾಯಿಗಳು ಮಕ್ಕಳು ವಿಧೇಯರಾಗಿ ವರ್ತಿಸದೇ ಇದ್ರೆ ಹಂಗೆ ವಿಧೇಯರಾಗಿ ವರ್ತಿಸ್ಬೇಕು ಅಂತ ಆಸೆ ಪಟ್ಟರೆ ತಪ್ಪೇನದು. ಪತಿ ತನ್ನ ಮಾತನ್ನು ಕೇಳಬೇಕು, ತನ್ನ ಗೌರವ ಕೊಡಬೇಕು, ತನ್ನ ಮಾತನ್ನು ಮನ್ನಿಸಬೇಕು ಅಂತ ಪತ್ನಿ ಬಯಸಿದ್ರೆ ತಪ್ಪೇನದು. ಮತ್ತು ಪತ್ನಿ ತನ್ನ ಮಾತನ್ನು ಕೇಳಬೇಕು ಅಂತ ತಿಳ್ಕೊಂಡು ಪತಿ ತನ್ನ ಮಾತನ್ನು ಕೇಳಬೇಕು ಅಂತ ಬಯಸೋದ್ರಲ್ಲಿ, ಪತ್ನಿಯನ್ನು ತನ್ನ ಮಾತನ್ನು ಕೇಳಬೇಕಂತ ಬಯಸೋದ್ರೊಳಗೆ ಪತಿ ಪತ್ನಿಗಳನ್ನು ಯಾರೇ ಆಗಲಿ ತಮ್ಮ ತಮ್ಮ ಮಾತಿಗೆ ಅವರು ಒಬೆ ಮಾಡಬೇಕು ಅಂತ ತಿಳ್ಕೊಂಡು, ಇಂಥ ಸಂದರ್ಭದೊಳಗೆ ಯಾರು ನಮ್ಮ ಮಾತುಗಳನ್ನ ಕೇಳೋದಿಲ್ವೋ, ಯಾರು ಅವಿಧೇಯರಾಗಿರ್ತಾರೋ ಅವರಿಗೆ ಒಂದು ಮಂತ್ರ ಇದೆ. ಏನು ಮಂತ್ರಪ್ಪ? ಪ್ರತಿಯೊಂದಕ್ಕೂ ಮಂತ್ರ ಅದಾವ್ರಿ. ಅದು ಹೆಂಗೆ ವರ್ಕೌಟ್ ಆಗುತ್ತೋ ನನಗೂ ಗೊತ್ತಿಲ್ಲ. ಹೌದಾ? ಇಡೀ ನಮ್ಮ ಬದುಕಿನ ಮೇಲೆ ಒಂದು ಕಾರಣತೀರದ ಒಂದು ಅಗೋಚರ ಶಕ್ತಿ ಪಡ್ಕೊಂಡು ಅದನ್ನು ಬಳಸ್ಕೊಂಡು ನಾವು ನಮ್ಮ ಆಸೆಯನ್ನು ಈಡೇರಿಸ್ಕೊಳ್ತಕ್ಕಂಥ ತಾಂತ್ರಿಕ ಮಾರ್ಗಗಳು ನಮ್ಮ ನಡುವೆ ಇದಾವ. ಅದರೊಳಗೆ ಮಾತು ಕೇಳಿದ ಅವಿಧೇಯ ಮಕ್ಕಳಿರಲಿ, ಗೌರವ ಕೊಡದವ ಪತ್ನಿ ಇರಲಿ, ಅಥವಾ ಸುಮ್ಮನೆ ತಿರಸ್ಕಾರ ಮಾಡಿರ್ತಕ್ಕಂಥ ಪತಿ ಇರಲಿ, ಅವರನ್ನು ತಹಬಲಿ ತರಬೇಕಪ್ಪ ಅಂತಂದರೆ ಒಂದು ಮಂತ್ರ ಅದ. ಈ ಮಂತ್ರವನ್ನು ಕೂಡ ನನಗೆ ಸ್ಕ್ರೀನ್ಶಾಟು ಮೇಲೆ ಹಾಕ್ಲಿಕ್ಕೆ ಬರೋದಿಲ್ಲ. ಈ ಮಂತ್ರವನ್ನು ರಿಪೀಟೆಡ್ಲಿ ಹೇಳ್ತೀನಿ, ಬರ್ಕೋರಿ. ಇಲ್ಲಿದ್ರೆ ನಾನು ನಿಮಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಮತ್ತೆ ಇದನ್ನು ಇದು ಏನು ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಹಾಕ್ತೀನಿ, ಅದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ಬಳಸ್ಕೋರಿ. ಏನಪ್ಪ? ಓಂ ಹ್ರೀಂ ಜ್ವಾಲಾ ಮಾಲಿನಿ, ಓಂ ಹ್ರೀಂ ಜ್ವಾಲಾ ಮಾಲಿನಿ. ಅದು ಆದಮೇಲೆ ಓಂ ಹ್ರೀಂ ಜ್ವಾಲಾ ಮಾಲಿನಿ ಆದಮೇಲೆ ನಿಮಗೆ ಯಾರು ನಿಮ್ಮ ಮಕ್ಕಳ ಹೆಸರು ಬರೀರಿ, ಪತಿ ಹೆಸರು ಬರೀರಿ, ಪತ್ನಿ ಹೆಸರು ಬರೀರಿ. ಉದಾಹರಣೆಗೆ ಗುರುಪ್ರಸಾದ್, ಉದಾಹರಣೆಗೆ ಗುರುನಾಥ. ಏನಿಗೆ ಬೆಳೆಸಬೇಕು? ಓಂ ಹ್ರೀಂ ಜ್ವಾಲಾ ಮಾಲಿನಿ ಗುರುನಾಥ ನಾಮಧೇಯಸ್ಯ ಅಥವಾ ಗುರುಪ್ರಸಾದ್ ನಾಮಧೇಯಸ್ಯ ಅವ್ರ ಹೆಸರು ಹಾಕಬೇಕು. ಅವ್ರ ಹೆಸರು ಹಾಕಿ ನಾಮಧೇಯಸ್ಯ, ಗುರುಪ್ರಸಾದ್ ನಾಮಧೇಯಸ್ಯ. ಪುತ್ರ ಇದ್ರೆ ಪುತ್ರ ಮಮ ಪುತ್ರ ನಾಮ್, ಪತಿ ಇದ್ರೆ ಮಮ ಪತಿ ನಾಮ್, ಪತ್ನಿ ಇದ್ರೆ ಮಮ ಪತಿ ನಾಮ್ ಪತ್ನಿ ನಾಮ್. ಮಮ ವಶ್ಯಂ ಕುರು ಕುರು, ಮಮ ವಶ್ಯಂ ಕುರು ಕುರು, ಆಕರ್ಷಣಂ ಕುರು ಕುರು, ಫಟ್ ಸ್ವಾಹ. ಈ ಮಂತ್ರವನ್ನು ಇದನ್ನು ಮಾಡಬೇಡಿ, ತಾತ್ಸಾರ ಮಾಡ್ಕೋಬೇಡಿ, ಅದು ಗಾಬರಿನೂ ಆಗಬೇಡಿ, ಮತ್ತು ಹಳಲ ಪಡಿಬೇಡಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಇದನ್ನು ಟೈಪ್ ಮಾಡಿ ನಾನು ಹಾಕಿರ್ತೀನಿ, ಅದನ್ನು ಬಳಸ್ಕೊಳ್ಳಿ. ಮತ್ತೊಮ್ಮೆ ಮಂತ್ರ: ಓಂ ಹ್ರೀಂ ಜ್ವಾಲಾ ಮಾಲಿನಿ, ಓಂ ಹ್ರೀಂ ಜ್ವಾಲಾ ಮಾಲಿನಿ. ಅವ್ರ ಹೆಸರು ಹಾಕ್ಬೇಕು. ಮುಂದೆ ಪುತ್ರ ಇರಲಿ, ಇದು ಇರಲಿ, ಪತ್ನಿ ಇರಲಿ, ಪತಿ ಇರಲಿ, ಅವ್ರ ಹೆಸರು. ಹೌದಾ? ಅವ್ರ ಹೆಸರು ಹಾಕ್ತಾರೆ. ಭಾಗೀರಥಿ ಪತ್ನಿ, ಅವನು ಪತ್ನಿ ಹೆಸರು ಭಾಗೀರಥಿ ಇದಂತೂ ಕೊಡಿ. ಭಾಗೀರಥಿ ನಾಮ ಯಶ. ಮತ್ತು ಪತಿ ಹೆಸರು ಮತ್ತೆಂಥದ್ದು ಇರ್ತದೆ, ಅವನ ಹೆಸರು ಹಾಕ್ರಿ. ನಾಮಧೇಯಶ. ಮಮ ಪುತ್ರಾನಾಂ ಅಥವಾ ಮಮ ಪತೀನಾಂ ಮಮ ಪತ್ನೀನಾಂ ಮಮ ವಶ್ಯಂ ಕುರು ಕುರು, ಆಕರ್ಷಣಂ ಕುರು ಕುರು, ಫಟ್ ಸ್ವಾಹ. ಇದನ್ನು 108 ಸಲ ಈ ಮಂತ್ರವನ್ನು ಹೇಳಬೇಕು. ಇದಕ್ಕೆ ಜಾಯಿನ್ ಆಗಿ ಮತ್ತೊಂದಿಷ್ಟು ಕ್ರಿಯೆಗಳು ಬರ್ತಾವೆ. ಈ ಸದ್ಯಕ್ಕೆ ಇದು ಒಂದು ಮಾಡಿರಿ, ಇದ್ರದ್ದೇ ಎಷ್ಟು ಫಲ ದೊರಕ್ತದೆ. ಶುದ್ಧ ಮನಸ್ಸಿನಿಂದ ಮಾಡಿ. ನಿಮ್ಮ ಒಳಗಿನ ಆಕ್ರಂದನ ಅಂದರೆ ತಹತೈಕೆ ಇರ್ತದೆ. ನನ್ನ ಗಂಡ ಮಾತು ಕೇಳ್ತಾ ಇಲ್ಲ, ಏನು ಮಾಡಬೇಕು? ನನ್ನ ಮಕ್ಕಳು ಮಾತು ಕೇಳ್ತಾ ಇಲ್ಲ, ಏನು ಮಾಡಬೇಕು ಅಂತ ಇರ್ತದಲ್ಲ, ಇದನ್ನು ಮಾಡಿ ಸಂಕಲ್ಪವಂತ ಶುದ್ಧವಾಗಿ ಹೇಳ್ಕೋಬೇಕು. ಉದಾಹರಣೆಗೆ, ನನ್ನ ಪುತ್ರಿ, ನನ್ನ ಮಗಳು ನನ್ನ ಮಾತನ್ನು ಹೆಸರು ಹೇಳ್ರಿ, ನನ್ನ ಮಾತನ್ನು ಕೇಳ್ತಾ ಇದ್ದಾಳೆ, ನಮ್ಮ ಮಾತಿಗೆ ವಿಧೇಯರಾಗಿದ್ದಾಳೆ, ನಾವು ಹೇಳಿದಂತೆ ನಡೆದುಕೊಳ್ತಾ ಇದ್ದಾಳೆ ಅಂತ ತಿಳ್ಕೊಂಡು 11 ಸಲ ಹೇಳ್ಕೊಂಡು
ಈ ಮಂತ್ರವನ್ನು ಹೇಳ್ರಿ, ಭಾಳ ಚಲೋ ಅನ್ನಿಸ್ತದೆ, ಭಾಳ ಚಲೋ ಆಗ್ತದೆ ನಿಮಗೆ. ಬಟ್ ಒಮ್ಮೊಮ್ಮೆ ರಿಸಲ್ಟ್ ಬರ್ಲಿಕ್ಕಂದ್ರೆ ಅಧೀರ ಆಗಬೇಡ್ರಿ ಅಂತ ಅನೇಕ ಟೆಕ್ನಿಕನ್ನು ನಾನು ಹೇಳ್ತಾ ಹೋಗ್ತೀನಿ. ಯಾವುದೋ ಒಂದು ಕಾಯಿ ಬೀಳ್ಬೇಕಾದ್ರೆ, ಮಾವಿನಕಾಯಿ ಅಥವಾ ಯಾರು ಹಣ್ಣು ಬೀಳಬೇಕಾದ್ರೆ ಒಂದು ಕಲ್ಲಿಗೆ ಬೀಳಲಿಕ್ಕಿಲ್ಲ, ಒಂದು 10 ಕಲ್ಲು ಒಗೆದಾಗ ಒಂದು ಕಲ್ಲು ತಾಗ್ತದೆ. ಹಂಗೆ 10 ಸಾಧನೆಗಳು ನಮ್ಮ ನಡುವೆ ಅದಾವ. ಎಲ್ಲವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ. ಯಾವುದಾದ್ರೂ ಒಂದು ಸಾಧನೆ ಖಂಡಿತವಾಗಿ 100ಕ್ಕೆ 100 ಖಂಡಿತವಾಗಿಯೂ ನಿಮಗೆ ಫಲದಾಯಕ ಆಗೇ ಆಗ್ತದೆ, ಫಲ ಕೊಟ್ಟೇ ಕೊಡ್ತದೆ, ನಿಮ್ಮ ಸಮಸ್ಯೆಯನ್ನು ಖಂಡಿತವಾಗಿ ಪರಿಹಾರ ಮಾಡ್ತದೆ ಅನ್ನೋದನ್ನು ಹೇಳ್ತಾ ಶ್ರೀ ಗುರುದೇವ್.